ಥ್ಯಾಂಕ್ ಯು ಜೀಸಸ್. ಕರ್ತನಲ್ಲಿ ಎಲ್ಲ ಪ್ರೀತಿಯ ದೇವರ ಮಕ್ಕಳೇ, ತೆರಿಗೆ ತಂದಾವಂತೆ ದೇವರು ಈ ಶುಕ್ರವಾರ ದಿವಸ ಆತನ ಸುವಾರ್ತೆ ಸಾರುವಂತೆ ಯೂಟ್ಯೂಬ್ ಮುಖಾಂತರವಾಗಿ ದೇವರು ಕೊಟ್ಟಂತ ಅವಕಾಶಕ್ಕೆ ಸ್ತೋತ್ರ ಸಲ್ಲಿಸ್ತೇನೆ. ಮತ್ತು ಯೂಟ್ಯೂಬ್ ಅಲ್ಲಿ ಇವತ್ತು ದೇವರ ವಾಕ್ಯವನ್ನು ನೋಡುತ್ತಿರುವ ನಿಮ್ಮೆಲ್ಲರಿಗೂ ಯೇಸು ನಾಮದಲ್ಲಿ ನಾನು ವಂದನೆ ತಿಳಿಸ್ತೇನೆ. ಮೊಟ್ಟ ಮೊದಲ ಬಾರಿಗಾಗಿ ಯಾರಾಯ್ತು ನನ್ನ ವಿಡಿಯೋಗಳು ನೋಡ್ತಾ ಇದ್ದೀರಾ, ಜೀಸಸ್ ವಿತ್ ಅಸ್ ಮಿನಿಸ್ಟ್ರಿ, ಈ ವಿಡಿಯೋಗಳನ್ನು ನೀವು ನೋಡಿ ಸಬ್ಸ್ಕ್ರೈಬ್ ಮಾಡಿ ಈ ಚಾನೆಲ್ ಅನ್ನು, ಮತ್ತು ಅನೇಕ ಜನರಿಗೆ ದೇವರ ವಾಕ್ಯವನ್ನು ಶೇರ್ ಮಾಡಿ ಎಂದು ನಾನು ನಿಮ್ಮಲ್ಲಿ ವಿನಂತಿಸಿಕೊಳ್ಳುತ್ತೇನೆ. ದೇವರು ನಿಮ್ಮನ್ನು, ನಿಮ್ಮ ಕುಟುಂಬವನ್ನು ಆಶೀರ್ವಾದ ಮಾಡಲಿ. ಹಲ್ಲೆಲೂಯಾ. ಕರ್ತನಲ್ಲಿ ಪ್ರೀತಿಯ ದೇವರ ಮಕ್ಕಳೇ, ಈಗ ತಾನೇ ಒಂದು ನಾವು ಹಾಡ ಹೇಳಿದೆವು, ಕುಂಬಾರ ಮಾಡಿದ ಮಣ್ಣಿನ ಮಡಿಕೆ. ಹಲ್ಲೆಲೂಯಾ. ಕರ್ತನಲ್ಲಿ ಪ್ರೀತಿಯ ದೇವರ ಮಕ್ಕಳೇ, ಒಬ್ಬ ಕುಂಬಾರನ ವಿಷಯದಲ್ಲಿ ನಾವು ನೋಡ್ಬೇಕಾದ್ರೆ, ಕುಂಬಾರ ಏನ್ ಮಾಡ್ತಾನೆ? ಒಳ್ಳೆಯ ಮಡಿಕೆ ತಯಾರು ಮಾಡ್ತಾನೆ. ಹಲ್ಲೆಲೂಯಾ. ಆ ಕುಂಬಾರನ ಏನ್ ಮಾಡ್ತಾನೆ? ಆ ಮಣ್ಣನ್ನು ತೆಗೆದುಕೊಂಡು ಅದಕ್ಕೆ ಒಳ್ಳೆ ಪಾತ್ರೆಯಾಗಿ ಮಾಡ್ತಾನೆ. ಹಲ್ಲೆಲೂಯಾ. ಆ ಒಂದು ಚಕ್ರ ಮೇಲೆ ಆ ಒಂದು ಏನ್ ಮಾಡ್ತಾನೆ? ಮಣ್ಣನ್ನು ಬಡಿತಾ ಹೋಗ್ತಾನೆ. ಎಲ್ಲಿ ತನ ಅದು ಒಳ್ಳೆ ಪಾತ್ರೆ ಆಗೋದಿಲ್ವೋ ಅಲ್ಲಿ ತನ ಏನ್ ಮಾಡ್ತಾನೆ? ಆ ಕುಂಬಾರನ ಏನ್ ಮಾಡ್ತಾನೆ? ಆ ಒಂದು ಮಣ್ಣಿನಿಂದ ಆ ಪಾತ್ರೆ ಏನ್ ಮಾಡ್ತಾನೆ? ರೆಡಿ ಮಾಡ್ತಾನೆ ಇರ್ತಾನೆ. ಆ ಒಂದು ಚಕ್ರ ತಿರುಗಿಸ್ತಾನೆ ಇರ್ತಾನೆ. ಆ ಮಣ್ಣು ಅನೇಕ ಸರಿ ಅದು ಇದಾದರೂ ಕೂಡ ಅದಕ್ಕೆ ಏನ್ ಮಾಡ್ತಾನೆ? ತಟ್ಟಿ ಒಳ್ಳೆ ಪಾತ್ರೆಯಾಗಿ ಮಾಡ್ತಾನೆ ಎಂಬುದಾಗಿ ನೋಡ್ತೇವೆ. ಹೌದು, ಕರ್ತನ ಪ್ರೀತಿಯ ದೇವರ ಮಕ್ಕಳಿಗೆ ಗೊತ್ತು, ನಾನು ನೀನು ಕೂಡ ನಾವೇನ್ ಮಾಡ್ತೀವಿ? ಕುಂಬಾರ ಮಾಡಿದ ಆ ಮಣ್ಣಿನ ಮಡಿಕೆ ನೋಡೇನ್ ಮಾಡ್ತೀವಿ? ಆಹಾ, ಈ ಕುಂಬಾರನು ಇಂತ ಎಷ್ಟು ಚಂದ ಮಣ್ಣಿನ ಮಡಿಕೆ ಮಾಡಿದಾನಂತ ಹೇಳಿ ನಾವೇನ್ ಮಾಡ್ತೀವಿ? ಹೊಗಳ್ತೇವ್ರಿ. ಹಲ್ಲೆಲೂಯಾ. ಆದ್ರೆ ಕರ್ತನ ಪ್ರೀತಿಯ ದೇವರ ಮಕ್ಕಳೇ, ದೇವರ ವಾಕ್ಯ ಹೇಳ್ತಿದೆ, ಕುಂಬಾರ ಮಾಡಿದ ಮಣ್ಣಿನ ಮಡಿಕೆ ನೋಡು ಎಷ್ಟ್ ಚಂದ ಅಂತ ಹೇಳಿ ಹೊಗಳ್ತಿರಲ್ಲ. ಆದ್ರೆ ನಾವು ಏನ್ ಮಾಡ್ತಾ ಇದೀವಿ? ಸೃಷ್ಟಿ ಮಾಡಿದ ದೇವರನ್ನೇ ಮರೆತು ಹೋಗಿದ್ದೇವೆ ಅನ್ನೋದಾಗಿ ಇಲ್ಲಿ ನಾವು ನೋಡ್ತೇವೆ. ಹಲ್ಲೆಲೂಯಾ. ಯಾಕಂದ್ರೆ ದೇವರು ನಮ್ಮನ್ನು ಸೃಷ್ಟಿ ಮಾಡಿದರು. ಇವತ್ತು ಕುಂಬಾರ ಮಾಡಿದಂತ ಮಡಿಕೆಗೆ ನೋಡಿ ಎಷ್ಟು ಚಂದದಾಪ ಅಂತ ಹೊಗಳ್ತೇವೆ. ಆದ್ರೆ ನನಗೂ ನಿನಗೆ ಸೃಷ್ಟಿ ಮಾಡಿದಂತ ಆ ದೇವರನ್ನು ನಾವು ಹೊಗಳಬೇಕ್ರಿ. ಹಲ್ಲೆಲೂಯಾ. ಇವತ್ತು ನನಗೂ ನಿನಗೆ ಎಷ್ಟು ಸುಂದರವಾಗಿ ದೇವರು ರೂಪಿಸಿದ್ದಾನೆ. ಹಲ್ಲೆಲೂಯಾ. ದೇವರು ಇವತ್ತು ನಮಗೆ ಒಳ್ಳೆ ಕಣ್ಣುಗಳು, ಒಳ್ಳೆ ಮೂಗು, ಒಳ್ಳೆ ಒಂದು ದೇಹ ದೇವರು ನಮ್ಗೆ ಕೊಟ್ಟಿದ್ದಾರೆ. ಯೇಸು ಸ್ವಾಮಿ ಆತನ ರೂಪದಲ್ಲೇ ನಮ್ಮನ್ನು ರೂಪಿಸಿ ಈ ಲೋಕಕ್ಕೆ ತಂದಿದ್ದಾರೆ. ಹಲ್ಲೆಲೂಯಾ. ಇವತ್ತು ಕುಂಬಾರ ಮಾಡಿದ ಮಣ್ಣಿನ ಮಡಿಕೆ ನೋಡಿ ಎಷ್ಟು ಚಂದದ ಅಂತ ಹೇಳಿ ಹೊಗಳ್ತೇವೆ. ಇವತ್ತು ಅನೇಕ ಜನರು ದೇವರು ಅವರಿಗೆ ಸೃಷ್ಟಿ ಮಾಡಿದ್ದಾರೆ. ಯೇಸು ಕ್ರಿಸ್ತನ ಸೃಷ್ಟಿಕರ್ತನು ಅವರಿಗೆ ಯೇಸು ಕ್ರಿಸ್ತ ಸೃಷ್ಟಿ ಮಾಡಿ ಭೂಮಿ ತಂದಿದ್ದು ಮರ್ತು ಬಿಟ್ಟು ಅನೇಕ ಕಡೆ ಬೇರೆ ಅನ್ಯ ದೇವರಿಗೆ ಅವರು ಏನ್ ಮಾಡ್ತಾ ಇದ್ದಾರೆ? ಮೊರೆ ಹೋಗ್ತಾ ಇದ್ದಾರೆ. ಯಾಕಂದ್ರೆ ದೇವರು ನಿನ್ನನ್ನು ಆತನ ಸ್ವರೂಪದಲ್ಲಿ ದೇವರು ಸೃಷ್ಟಿ ಮಾಡಿದರು. ಆತನ ಸ್ವರೂಪದಲ್ಲಿ ನಮ್ಗೆ ಎಷ್ಟು ಚಂದ ಆಗಿ ಮಾಡಿದ್ದಾರೆ. ಇವತ್ತು ದೇವರು ನಮ್ಗೆ ಸೃಷ್ಟಿ ಮಾಡಿದ್ದು ನೆನೆಸ್ಕೊಳ್ಬೇಕು, ನಾವು ದೇವರಿಗೆ ಸ್ತೋತ್ರ ಹೇಳಬೇಕು. ಹೌದು ದೇವರೇ, ನನಗೆ ಎಷ್ಟು ಸುಂದರವಾಗಿ, ನನಗೆ ಎಷ್ಟು ಸುಂದರಿಯಾಗಿ ಇವತ್ತು ನೀನನ್ನು ಮಾಡಿದ್ದೆ ದೇವರೇ ಅಂತ ಹೇಳಿ ದೇವರಾದ ಮಕ್ಕಳು ನಾವೇನ್ ಮಾಡ್ಬೇಕು? ದೇವರಿಗೆ ಸ್ತೋತ್ರ ಹೇಳಬೇಕ್ರಿ. ದೇವರಿಗೆ ಹೊಳಬೇಕು. ಒಬ್ಬ ಮನುಷ್ಯ ಹೊಗಳ್ತೇವೆ ಅಂದ್ರೆ ಇವತ್ತು ನಮ್ಮ ಸೃಷ್ಟಿಕರ್ತ ನಮ್ಗೆ ಎಷ್ಟು ಚೆನ್ನಾಗಿ ನಮ್ಗ ಶೃಂಗಾರವಾಗಿ ಸೌಂದರ್ಯವಾಗಿ ರೂಪಿಸಿದಂತ ದೇವರಿಗೆ ನಾವು ಸ್ತೋತ್ರ ಹೇಳಬೇಕ್ರಿ. ಇವತ್ತು ಅನೇಕ ಜನರು ಮರೆತೋಗಿರುವಾಗ ಆ ಮರ್ತಿರುವಾಗ ಎಲ್ಲರೂ ದೇವರಿಗೆ ಸ್ತೋತ್ರ ಹೇಳಬೇಕು. ಇವತ್ತು ನನಗೆ ನಿನಗೆ ದೇವರು ಸೃಷ್ಟಿ ಮಾಡಿದ್ದಾರೆ ಸುಂದರವಾಗಿ. ಹೌದು ದೇವರು, ನನ್ಗೆ ಒಳ್ಳೆ ಸುಂದರ ರೂಪಿಸಿದಿ. ಆ ಮಣ್ಣಿನ ಮಡಿಕೆ ಅಂತೆ ನಾನು ಒಳ್ಳೆ ರೀತಿಯಿಂದ ನಿನ್ನ ಸ್ವರೂಪದಲ್ಲಿ ನನ್ನ ಸೃಷ್ಟಿ ಮಾಡಿದೆ ಅಂತ ಹೇಳಿ ದೇವರು ಸ್ತೋತ್ರ ಹೇಳಬೇಕು. ಯಾಕಂದ್ರೆ ದೇವರು ನಮ್ಗೆ ಯಾವ ರೀತಿ ಸೃಷ್ಟಿ ಮಾಡಿದ್ದಾರೆ? ಆತನ ಸ್ವರೂಪದಲ್ಲೇ, ಆತನ ಹಾಗೆ ನಮ್ಗೆ ಸೃಷ್ಟಿ ಮಾಡಿದ್ದಾರೆ. ಅದಕ್ಕೆ ನಾವು ಇವತ್ತು ಆ ಸೃಷ್ಟಿಕರ್ತನ ಮರೆತು ಹೋಗದಂತೆ ನಾವು ಸೃಷ್ಟಿಕರ್ತನನ್ನು ಸ್ಮರಿಸಬೇಕು. ಹಲ್ಲೆಲೂಯಾ. ಅದೇ ರೀತಿ ಅಕ್ಕಸಾಲಿನ ವಿಷಯದಲ್ಲಿ ನೋಡ್ತೇವೆ. ಅಕ್ಕಸಾಲಿಗೆ ಮಾಡಿದಂತ ಆ ಮೂಗಿನ ನಂತಾಗ್ಲಿ, ಒಂದು ಓಲೆ ಆಗ್ಲಿ, ಒಂದು ಚಿನ್ನದ ಸಾರ ಆಗ್ಲಿ, ಒಂದು ಚಿನ್ನದ ಹಾರ ಆಗ್ಲಿ, ಆ ಚಿನ್ನದ ಉಂಗುರ ನೋಡಿ ಏನ್ ಮಾಡ್ತೇವೆ ನಾವು? ವಾ, ಎಷ್ಟ್ ಚೆನ್ನಾಗಿ ಮಾಡಿದಾನೆ, ಎಷ್ಟ್ ಚಂದ ಮಾಡಿದಾನೆ ಅಂತ ಹೇಳಿ ಅಕ್ಕಸಾಲಿಗೆ ನಾವು ಹೊಗಳ್ತೇವ್ರಿ. ಈ ಕಿವಿಗೆ ಹಾಕಕ್ಕ ಓಲೆ ಎಷ್ಟು ಚೆನ್ನಾಗಿ ಮಾಡಿದಾನೆ, ಈ ಮೂಗಿಗೆ ಮೂಗತ್ತಿ ಹಾಕಕ್ಕೆ ಈ ಅಕ್ಕಸಾಲಿಗೆ ಎಷ್ಟು ಚಂದ ಮಾಡಾನ ಅಂತ ಹೇಳಿ ನಾವೇನ್ ಮಾಡ್ತೇವೆ? ಅಕ್ಕಸಾಲ ಮಾಡಿದಂತ ಮೂಗಿನಂತೂ ಎಷ್ಟು ಚೆನ್ನಾಗಿದೆ. ಈ ಅಕ್ಕಸಾಲಿಗ ಕಿವಿ ಓಲೆ ಎಷ್ಟು ಚೆನ್ನಾಗಿ ಮಾಡವನೆ, ಕೈಯಲ್ಲಿ ಉಂಗುರ ಎಷ್ಟು ಚೆನ್ನಾಗಿ ಮಾಡಿದಾನೆ, ಈ ಉಂಗುರ ಎಷ್ಟು ಚೆನ್ನಾಗಿದೆ, ಈ ಮೂಗುತಿ ಎಷ್ಟು ಚೆನ್ನಾಗಿದ್ದೆ ಹೊಳ್ತೇವೆ. ಆದರೆ
ಮೂಗ ಮಾಡಿದ ದೇವರಿಗೆ ನಾವು ಮರೆತು ಬಿಟ್ಟಿದ್ದೇವ್ರಿ. ಹಲ್ಲೆಲೂಯಾ. ಸೊ ದೇವರ ವಾಕ್ಯ ಹೇಳ್ತದೆ ಒಂದು ಸಾಂಗ್ ಅಲ್ಲಿ, ಮೂಗು ಮಾಡಿದ ದೇವರಿಗೆ ನಾವು ಮರೆತು ಹೋಗಿದ್ದೆವು. ಆ ಮೂಗತ್ತಿಕ್ಕಿಂತ, ಆ ಚಿನ್ನದ ಓಲೆಕ್ಕಿಂತ ಆ ಮೂಗು, ನಿನ್ನ ಮೂಗು ದೇವರು ಎಷ್ಟು ಸುಂದರವಾಗಿ ರೂಪಿಸಿದ್ದಾನೆ. ಆ ಕಿವಿ, ಸೊ ದೇವರು ಎಷ್ಟು ಸುಂದರ ರೂಪಿಸಿದ್ದಾನೆ. ಇವತ್ತು ಕೊರಳಲ್ಲಿ ನೀವತ್ತು ಚಿನ್ನದ ಹಾರ ಹಾಕ್ತೀರಂದ್ರೆ ಆ ಕೊರಳು ದೇವರು ಎಷ್ಟು ಸುಂದರವಾಗಿ ರೂಪಿಸಿದ್ದಾನ. ಇವತ್ತು ಅಕ್ಕಸಾಲಿಗ ಮಾಡಿದಂತ ಆ ಮೂಗುತಿಗೆ ಚಿನ್ನದ ಓಲೆಗಳೇ ನೀವು ಎಷ್ಟು ಚಂದದಂತೀರಲ್ಲ. ಇವತ್ತು ದೇವರು ನಿನಗೆ, ನಿನ್ನ ಕಣ್ಣುಗಳು, ನಿನ್ನ ಮೂಗು, ನಿನ್ನ ಕಿವಿ ಆ ಚಿನ್ನದ ಹಾರ ಹಾಕೊಂಡಿದಾಗ ಸುಂದರವಾಗಿ ಕಾಣಿದಂತ ಆ ದೇವರಿಗೆ ನೀವು ಮರೆತು ಹೋಗಿದ್ದೀರ. ಇವತ್ತು ನೀನು ಆ ದೇವರಿಗೆ ಸ್ಮರಿಸು. ಮೂಗುತಿ ಮಾಡಿದ ಅಕ್ಕಸಾಲಿಗನೇ ಹೊಗಳ್ತಾ ಇದ್ರೆ, ನಿನ್ನ ಮೂಗು ಮಾಡಿದ್ದಾರೆ ದೇವರು. ನಿನ್ ಒಳ್ಳೆ ಮೂಗು ಮಾಡಿ ನಿನಗೆ ಸುಂದರವಾಗಿ ಮಾಡಿದ್ದಾರೆ. ಒಂದ್ ವೇಳೆ ಮೂಗು ನಿನ್ನ ನೆಟ್ಟಗಿಲ್ಲದಿದ್ದರೆ ನಿನ್ಗೇನ್ ಕಾಣಿಸ್ತದೆ? ನೀನು ಲಕ್ಷಣವಾಗಿ ಕಾಣಿಸೋದಿಲ್ಲ. ಇವತ್ತು ನಿನ್ನ ಮೂಗು ಕರೆಕ್ಟ್ ಆಗಿರ್ಲಿದ್ರೆ ಏನಾಗುತ್ತೆ? ಸರಿಯಾಗಿ ನೀನು ಸುಂದರವಾಗಿ ಕಾಣಿಸಲ್ಲ. ಆದ್ರೆ ದೇವರು ಇವತ್ತು ನಿನಗೆ ಒಳ್ಳೆ ಮೂಗು ಮಾಡಿದ್ದಾರೆ. ಆ ಮೂಗುತಿಗೆ ನೀವು ಹೊಗಳ್ತಾ ಇದ್ರೆ, ಆ ಮೂಗು ಮಾಡಿದ ದೇವರಿಗೆ ನೀವು ಮರಿಬೇಡ. ಕರ್ತನ ಪ್ರೀತಿಯ ದೇವರ ಮಕ್ಕಳೇ, ಇವತ್ತು ಅನೇಕ ಜನರು ಅದನ್ನು ದೇವರು ತನ್ನ ಸೃಷ್ಟಿ ಮಾಡಿದ ಮರೆತು ಬಿಡ್ತಾ ಇದ್ದಾರೆ. ಅದಕ್ಕೆ ನೀವು ಮರೆದಂತೆ, ಅಕ್ಕಸಾಲಿನಿಗೆ ಹೊಗಳಿದಂತೆ ನಾವು ಆ ಮೂಗುತಿ ಮಾಡಿದ ಅಕ್ಕಸಾಲಿಗೆ ಹೊಗಳದ ಹಾಗೆ ನಮ್ಮ ದೇವರು ನಮಗೆ ಮೂಗು ಮಾಡಿದ ದೇವರಿಗೆ ನಮ್ಮ ಕಿವಿ, ಒಳ್ಳೆ ಕಣ್ಣುಗಳು, ಒಳ್ಳೆ ಒಂದು ದೇಹ ಮಾಡಿದ ದೇವರಿಗೆ ನಾವು ಯಾವಾಗಲೂ ಸ್ಮರಿಸಬೇಕ್ರಿ. ಹಲ್ಲೆಲೂಯಾ. ಅದೇ ರೀತಿ ಸಿಂಪಿಗೆ ಒಂದು ಹೊಲಿದಂತ ಅಂಗಿಗೆ ನಾವು ಏನ್ ಮಾಡ್ತೇವೆ? ಓಹೋ, ಎಷ್ಟು ಚೆನ್ನಾಗಿ ಶರ್ಟ್ ಹೊಲಿದಿದ್ದಾನೆ, ಈ ಶರ್ಟ್ ಎಷ್ಟು ಚೆನ್ನಾಗಿದೆ ಅಂತ ಹೇಳಿ ನಾವು ಹೊಗಳ್ತೇವ್ರಿ. ಒಂದು ಟೈಲರ್ ಹೊಲಿದಂತ ಬಟ್ಟೆಗಳು ನೋಡಿ ಆ ಟೈಲರ್ ಎಷ್ಟು ಚೆನ್ನಾಗಿ ಹೊಲಿದಾನೆ ಅಂತ ಹೇಳಿ ನಾವು ಹೊಗಳ್ತೇವ್ರಿ. ಹರಿದೋಗಿರುವ ಬಟ್ಟೆಗಳನ್ನ ನಾವೇನ್ ಮಾಡ್ತೇವೆ? ಎಷ್ಟು ಚಂದಾದಂತ ಹೋಗ್ತೇವೆ. ಆದ್ರೆ ಯಾರಿಗೆ ಮರ್ತು ಹೋಗಿದ್ದೇವೆ ಅಂತ ಹೇಳ್ತದಲ್ಲಿ ದೇವರ ವಾಕ್ಯ, ಚರ್ಮದ ಅಂಗಿಯನ್ನು ತೊಡಿಸಿದ ದೇವರಿಗೆ ಮರೆತು ಹೋಗಿದ್ದೇವೆ. ಸೊ ಒಂದ್ ವೇಳೆ ದೇವರು ನಮ್ಮ ಶರೀರಕ್ಕೆ ಚರ್ಮ ತೊಡಿಸಲಿಲ್ಲ ಅಂದ್ರೆ ಏನಾಗ್ತಿತ್ತು? ನಮ್ಮ ದೇವರು ನಮ್ಮ ದೇಹಕ್ಕೆ ಚರ್ಮದ ಅಂಗಿ ತೊಡಿಸಲಿಲ್ಲ ಅಂದ್ರೆ ಏನಾಗ್ತಿತ್ತು? ಎಲ್ಲಾ ಮಾಂಸ ಎಲುಬುಗಳು ಕಾಣಿಸ್ತಿತ್ರಿ. ಚೆನ್ನಾಗಿ ಕಾಣಿಸ್ತಿತ್ತು ಅವಾಗ ನಮ್ಮ ದೇಹ? ಇಲ್ಲ, ನಮ್ಮ ದೇಹ ಚೆನ್ನಾಗಿ ಕಾಣಿಸ್ತಿರ್ಲಿಲ್ಲ. ಈ ಒಂದು ಹರಿದೋಗಿರೋ ಬಟ್ಟೆ ಟೈಲರ್ ಹೊಲಿದಂತ ನೋಡಿ, ಶರ್ಟ್ ನೋಡಿ ಚೆನ್ನಾಗಿದೆ, ಓ ನನ್ನ ಟಾಪ್ ಚೆನ್ನಾಗಿದೆ, ಎಷ್ಟು ಚೆನ್ನಾಗಿ ಹೊಲಿದಾನೆ ಅಂತ ಹೇಳಿ ಎಲ್ಲ ಅನೇಕ ಹುಡುಗಿಯರು ಬಟ್ಟೆಗೆ ನೋಡಿ ಹೊಗಳ್ತಾರೆ. ಇವತ್ತು ಚರ್ಮದ ಅಂಗಿ ದೇವರಿಗೆ ತೊಡಿಸಲಿಲ್ಲ ಅಂದ್ರೆ ಹೆಂಗ್ ಕಾಣಿಸ್ತಿತ್ತು ನಿನ್ ದೇಹ? ನಿನ್ನ ರಕ್ತದಲ್ಲಿರುವಂತಹ ನರಗಳು, ಆ ಎಲುಬುಗಳು, ಮೂಳೆಗಳು ಕಾಣಿಸ್ತಿತ್ತು. ಯಾವ ರೀತಿ ಅಸ್ಥಿ ಪಂಜರ ನೋಡಿದೀರಾ? ಅಸ್ಥಿ ಪಂಜರಿಗೆ ಏನಿರುತ್ತೆ? ಚರ್ಮ ಇರುತ್ತಾ? ಇರಲ್ಲ. ಬರೀ ಅದ್ರಲ್ಲಿ ಏನ್ ಕಾಣುತ್ತೆ? ಮೂಳೆಗಳೇ ಕಾಣಿಸ್ತವೆ ಅದರಲ್ಲಿ, ಅಸ್ಥಿ ಪಂಜರದಲ್ಲಿ. ಯಾಕಂದ್ರೆ ಅದಕ್ಕೆ ದೇವರು ಏನ್ ಮಾಡಿದ್ದಾರೆ? ರಕ್ತ, ಮಾಂಸ, ಎಲುಬುಗಳು, ಮೂಳೆಗಳು ಕಾಣದಂತೆ ದೇವರು ನಮಗೆ ಯಾವ ಅಂಗಿ ತೊಡಿಸಿದ್ದಾರೆ? ಚರ್ಮದ ಅಂಗಿ ಕಾಣಿಸಿ ನಮ್ಗೇನ್ ಮಾಡಿ ಚರ್ಮದ ಅಂಗಿ ತೊಡಿಸಿದ್ದಾರೆ. ಹಲ್ಲೆಲೂಯಾ. ಯಾಕಂದ್ರೆ ಆ ಚರ್ಮದ ಅಂಗಿ ನಮ್ಗೆ ತೊಡಿಸಿದಾಗ ನಾವೇನಾಗಿದ್ದೀವಿ? ಸುಂದರವಾಗಿ ಕಾಣಿಸ್ತಾ ಇದ್ದೀವಿ. ಒಂದ್ ವೇಳೆ ದೇವರು ಚರ್ಮದ ಅಂಗಿ ತೊಡಿಸಲಿಲ್ಲ ಅಂದ್ರೆ ಆ ಒಂದು ಸತ್ಯ ಅಂತ ಹೆಣ ಸತ್ತೋಗಿ ಮೇಲೆ ಯಾವ ರೀತಿ ಅದು ಮೂಳೆಗಳಿಂದ ತುಂಬೋಗಿರುತ್ತೋ, ಅಸ್ಥಿ ಪಂಜರ ಆಗಿರ್ತದೋ, ಅದೇ ರೀತಿ ಇವತ್ತು ನಾವು ಕೂಡ ಹಂಗೆ ಇರ್ತಿದ್ವಿ. ಆ ತರ ಇದ್ರೆ ನಾವು ಎಷ್ಟು ಭಯಂಕರ ಕಾಣಿಸ್ತಿದೀವಿ, ಎಷ್ಟು ಅಸಹ್ಯ ಕಾಣಿಸ್ತಿದೀವಿ. ಆದ್ರೆ ದೇವರು ಚರ್ಮದ ಅಂಗಿಯನ್ನು ತೊಡಿಸಿ ನಮಗೆ ಸುಂದರವಾಗಿ ಕಾಣುವಂತೆ ಮಾಡಿದ್ದಾರೆ. ಹಲ್ಲೆಲೂಯಾ. ಇವತ್ತು ಟೈಲರ್ ಹೊಲಿದಂತ ಬಟ್ಟೆಗಳು ನೋಡಿ ನಾವು ಏನ್ ಚಂದ ಅಂತ ಹೊಳ್ತೇವೆ. ಇವತ್ತು ಚರ್ಮದ ಅಂಗಿ ದೇವರನ್ನು ಮಾಡಿದಾನಲ್ಲ, ಎಷ್ಟು ಈ ಚರ್ಮದ ಅಂಗಿ ದೇವರನ್ನು ಮಾಡಿ ಉಳಿಸಿದಾನೆ ಅಂತ ಹೇಳಿ ನಾವೇನ್ ಮಾಡ್ಬೇಕು? ದೇವರಿಗೆ ಸ್ತೋತ್ರ ಹೇಳಬೇಕು, ದೇವರಿಗೆ ನಾವು ಹೊಗಳಬೇಕ್ರಿ. ಹಲ್ಲೆಲೂಯಾ. ದೇವರೇ, ನನ್ಗೆ ಒಳ್ಳೆ ರೀತಿ ಸೃಷ್ಟಿ ಮಾಡಿದಿ, ಒಳ್ಳೆ ಮೂಗು, ಒಳ್ಳೆ ಕಣ್ಣು, ಒಳ್ಳೆ ದೇಹ, ಒಳ್ಳೆ ಒಂದು ಆಕಾರ ಕೊಟ್ಟಿದೆ ಅಂತ ಹೇಳಿ ದೇವರಿಗೆ ನಾವು ಸ್ತೋತ್ರ ಹೇಳಬೇಕು. ಇವತ್ತು ಬಟ್ಟೆಗಳನ್ನು ನೋಡಿ, ಹರಿದ ಬಟ್ಟೆ ನೋಡಿ ನಾವು ಹೊಗಳಬಾರ್ದ್ರಿ. ಇವತ್ತು ದೇವರೇ, ನೀ ನನ್ಗೆ ಎಷ್ಟು ಚರ್ಮದಂಗಿ ಒಳ್ಳೆ ಸ್ಮಾರ್ಟ್ ಆಗಿ ನನ್ಗೆ ಉಡಿಸಿದಿ. ಈ ಚರ್ಮದಂಗಿನಿ ಉಡಿಸ್ಲಿಲ್ಲ ಅಂದ್ರೆ ಇವತ್ತು ನನ್ನಲ್ಲಿರುವಂತಹ ಮೂಳೆಗಳು, ಎಲುಬುಗಳೇ ಕಾಣಿಸ್ತಿತ್ತು. ಇವತ್ತು ನೀನು ಚರ್ಮದಂಗಿ ಉಡಿಸಿದ ದೇವರೇ ಅಂತ ಹೇಳಿ ನಾವು ಸ್ತೋತ್ರ ಹೇಳ್ಬೇಕ್ರಿ. ನನ್ಗೆ ಒಳ್ಳೆ
ಒಂದು ದೇಹ ಕೊಟ್ಟಿದ್ದಂತ ದೇವರಿಗೆ ನಾವು ಸ್ತೋತ್ರ ಹೇಳ್ಬೇಕ್ರಿ. ಯಾಕಂದ್ರೆ ದೇವರು ನನ್ನನ್ನು ನಿನ್ನನ್ನು ಆತನ ಅಂಗಲ್ಲಿ ರೂಪಿಸಿಕೊಂಡಿದ್ದಾರೆ. ಕರ್ತನ ಪ್ರೀತಿಯ ದೇವರ ಮಕ್ಕಳೇ, ನಾವು ಬೆಳಗ್ಗೆ ಎದ್ದಿದಾಗ ಏನ್ ಮಾಡಬೇಕು? ದೇವರಿಗೆ ಸ್ತೋತ್ರ ಹೇಳಬೇಕು. ಪ್ರಾರ್ಥನೆ ಮಾಡಿಕೊಂಡು ವಾಕ್ಯ ಓದ್ಕೊಂಡು ಪ್ರತಿದಿನ ನಾವು ಏನ್ ಮಾಡ್ಬೇಕು? ಕನ್ನಡಿಯಲ್ಲಿ ಮುಂದೆ ನಿಂತ್ಕೊಂಡು ನಾವು ದೇವರಿಗೆ ಸ್ತೋತ್ರ ಹೇಳಬೇಕು. ಇವತ್ತು ಅನೇಕ ಜನ ನೋಡ್ತೇವೆ, ನೀವೆಲ್ಲ ನಾವು ಹೆಂಗ್ ಕಾಣಿಸ್ತದ ಅಂತ ಹೇಳಿ 24 ಗಂಟೆ ನಾವ್ ಏನ್ ಮಾಡ್ತೇವೆ? ಕನ್ನಡಿ ಮುಂದೆ ನಿಂತಿರ್ತೇವಿ, ಹೌದಲ್ವಾ? ಎಲ್ಲರೂ ಗಂಡ್ ಮಕ್ಕಳಾಗ್ಲಿ ಹೆಣ್ಮಕ್ಳು ಎಲ್ಲರೂ ಕನ್ನಡಿ ಮುಂದೆ ನಿಂತಿರ್ತೀವಿ. ಹೆಂಗ್ ಕಾಣಿಸ್ತೇವಿ ನಾವು ಅಂತ ಹೇಳಿ. ಈ ಬಟ್ಟೆ ನನಗೆ ಹೆಂಗ್ ಕಾಣುತ್ತೆ, ಈ ಓಲೆ ನನಗೆ ಹೆಂಗ್ ಕಾಣುತ್ತೆ, ಈ ಡ್ರೆಸ್ ನನಗೆ ಹೆಂಗ್ ಕಾಣುತ್ತೆ, ಈ ಒಂದು ಚಿನ್ನದ ಮೂಗಿ ಹೆಂಗ್ ಕಾಣುತ್ತೆ ಅಂತ ಹೇಳಿ ಇವತ್ತು ಆ ಸೃಷ್ಟಿ ವಸ್ತುಗಳಿಗೆ ನಾವು ಹೊಗಳ್ತೇವೆ. ಆದರೆ ತನ್ನ ಸ್ವರೂಪದಲ್ಲಿ ಸೃಷ್ಟಿ ಮಾಡಿದ ದೇವರಿಗೆ ನಾವು ಮರೆತು ಬಿಡ್ತಾ ಇದ್ದೀವಿ. ದೇವರೆಂತ ಕಣ್ಣು, ಒಳ್ಳೆ ಮೂಗು, ಒಳ್ಳೆ ಬಾಯಿ, ಒಳ್ಳೆ ಕೈ ಕಾಲು ದೇವರು ನಮ್ಗೆ ಕೊಟ್ಟಿದಾಗ, ಒಳ್ಳೆ ಚರ್ಮದಾಗಿ ತೊಳಸಿದಂತ ಆ ದೇವರಿಗೆ ನಾವು ಸ್ತೋತ್ರ ಹೇಳ್ಬೇಕ್ರಿ. ಪ್ರತಿದಿನ ನಾವು ಆ ಕನ್ನಡಿ ಮುಂದೆ ನಿಂತು, ದೇವರೇ ನನಗೆ ಒಳ್ಳೆ ಕಣ್ಣಿ ಕೊಟ್ಟಿದೀಯಾ, ಒಳ್ಳೆ ಸುಂದರವಾದ ಕಣ್ಣುಗಳು, ಸುಂದರವಾದ ಕಿವಿಗಳು ನೀವು ಕೊಟ್ಟಿದ್ದ ದೇವರೇ ಅಂತ ನಾವು ಸ್ತೋತ್ರ ಹೇಳ್ಬೇಕು. ದೇವರೇ ನನ್ಗೆ ಒಳ್ಳೆ ಬಾಯಿ ಕೊಟ್ಟಿದೀಯಾ, ನನಗೆ ಒಳ್ಳೆ ಕೈ ಕಾಲುಗಳು ಕೊಟ್ಟಿದೀಯಾ, ನೆಟ್ಟಿಗಿರುವ ಕಾಲುಗಳು ಕೊಟ್ಟಿದೀಯಾ ಅಂತ ಹೇಳಿ ನೀವು ದೇವರಿಗೆ ಪ್ರಾರ್ಥಿಸ್ಬೇಕ್ರಿ. ಹೌದು, ದೇವರೇ ನನ್ಗೆ ಒಳ್ಳೆ ಬುದ್ಧಿ ಕೊಟ್ಟಿದ್ದೀನಿ, ಒಳ್ಳೆ ಜ್ಞಾನ ಕೊಟ್ಟಿದ್ದಿ, ಇವತ್ತು ನಾನು ಸ್ಮಾರ್ಟ್ ಆಗಿ ಕಾಣುವಂತೆ ನನಗೂ ನೀನು ರೂಪಿಸಿದ್ದೇವ್ರೆ ಅಂತ ಹೇಳಿ ನಾವು ದಿನ ಯಾರೇ ಆಗ್ಲಿ, ನಾನಾಗ್ಲಿ, ನೀವು ಆಗ್ಲಿ, ಯಾರೇ ಆಗ್ಲಿ, ನಾವ್ಯಾರು ಲಕ್ಷಣವಾಗಿ ಅಂದ್ರೆ ಲಕ್ಷಣವಾಗಿ ಕಾಣ್ಬೇಕಂತ ಆಸೆ ಪಡ್ತೇವೆ. ಸುಂದರವಾಗಿ, ಸ್ಮಾರ್ಟ್ ಆಗಿ, ಹ್ಯಾಂಡ್ಸಮ್ ಆಗಿ ಕಾಣ್ಬೇಕಂತ ಆಸೆ ಪಡ್ತೇವ್ರಿ. ನಾವ್ಯಾರು ಒಂದು ನೋಡಕ್ ವಿಕಾರವಾಗಿ ಕಾಣಿಸ್ಬಾರ್ದು ಅಂತ ಯಾರು ಇಷ್ಟಪಡಲ್ಲ. ನಾ ಚೆನ್ನಾಗಿ ಇರ್ಬೇಕು, ನಾ ಚೆನ್ನಾಗಿ ಕಾಣಬೇಕು, ನಾ ಸ್ಮಾರ್ಟ್ ಆಗ್ಬೇಕು, ನಾ ವೈಟ್ ಆಗಿರ್ಬೇಕು ಎಂಬುದಾಗ ಆಸೆ ಪಡ್ತೇವ್ರಿ. ಅದೇ ರೀತಿ ಕರ್ತನ ಪ್ರೀತಿಯ ದೇವರ ಮಕ್ಕಳಿಗೆ ಗೊತ್ತು, ದೇವರಿಗೆ ವೈಟ್ ಆಗಿ, ನೀನು ಸ್ಮಾರ್ಟ್ ಆಗಿ, ಹ್ಯಾಂಡ್ಸಮ್ ಆಗಿ ದೇವರಿಗೆ ಸೃಷ್ಟಿ ಮಾಡಿದಾರಂದ್ರೆ ಪ್ರತಿದಿನ ನೀ ಕನ್ನಡಿ ಮುಂದೆ ನಿಂತು ಆ ದೇವರಿಗೆ ಸ್ತೋತ್ರ ಹೇಳು. ನಿನ್ನ ತಾಯಿ ಗರ್ಭದಲ್ಲಿ ರೂಪಿಸಿ ಲೋಕಕ್ಕೆ ತಂದಂತ ಯೇಸುವನ್ನು ನೀನ್ ಮಾಡು, ಸ್ತೋತ್ರ ಹೇಳು. ಒಳ್ಳೆ ಕಣ್ಣು ಕೊಟ್ಟಿದಿ, ಒಳ್ಳೆ ಕಿವಿ, ಒಳ್ಳೆ ಸುಂದರವಾದ ಮೂಗು, ಸುಂದರವಾದ ಕೈ ಕಾಲುಗಳು, ನನ್ನ ಸುಂದರವಾದ ದೇಹ ಕೊಟ್ಟಿದಲ್ಲ ಅಂತ ಹೇಳಿ ಆ ದೇವರಿಗೆ ನೀನು ಸ್ತೋತ್ರ ಹೇಳು. ಇವತ್ತು ಆ ಸೃಷ್ಟಿ ವಸ್ತುಗಳು, ಚಿನ್ನ, ಓಲೆ, ಬಟ್ಟೆ, ಅವ್ರಿಗೆ ಮಾಡಿದಂತ ಆ ಮಡಿಕೆ ಮಾಡಿದಂತ ಕುಂಬಾರಿನ ಹೊಗಳದಂತೆ, ಸಿಂಪಿಗೆ ಹೊಲಿದ ಆ ಬಟ್ಟೆಗೆ ಹೊಗಳದಂತೆ, ಅಕ್ಕಸಾಲುಗಳು ಮಾಡಿದಂತ ಮೂಗತ್ತಿ ಮಾಡಿದ್ ನೋಡಿ ಎಷ್ಟು ಚೆನ್ನಾಗಿ ಮಾಡಿನ ಅಂತ ಹೇಳಿ ಆ ಮಾನವ ಲೋಕದ ಮನುಷ್ಯರು ಹೊಗಳದಂತೆ, ಇವತ್ತು ಸೃಷ್ಟಿಕರ್ತನಾಗಿರುವ ದೇವರು ನಿನಗೆ ಸೃಷ್ಟಿ ಮಾಡಿರುವಾಗ ನಿನ್ಗೆ ಎಷ್ಟು ಸುಂದರವಾಗಿ ಸೃಷ್ಟಿ ಮಾಡಿದ್ದಾನೆ. ಆ ದೇವರನ್ನು ಸ್ತುತಿಸು, ಆ ದೇವರನ್ನು ಹೊಗಳು ನೀನು, ಆಗ ದೇವರು ಇನ್ನೂ ಹೆಚ್ಚಾಗಿ ಆಶೀರ್ವಾದ ಮಾಡ್ತಾರೆ. ಹಲ್ಲೆಲೂಯಾ. ಇವತ್ತು ನೀನ್ ಹೆಂಗೆ ಇರು, ನೀ ಉದ್ದ ಇರು, ಕುಳ್ಳ ಇರು, ನೀ ಕಪ್ಪಾಗಿರು, ಬ್ಲ್ಯಾಕ್ ಆಗಿರು, ನೀನು ಹೆಂಗೆ ಇರು, ನೀನು ದೇವರು ಆತನ ಸ್ವರೂಪದಲ್ಲಿ ಸುಂದರವಾಗಿ ರೂಪಿಸಿದ್ದಾನೆ. ಅಯ್ಯೋ ನಾನು ನೋಡಕ್ ಹಿಂಗಿದ್ದೇನೆ, ಹಂಗಿದ್ದಂತೆ ಅಂತ ಹೇಳಿ ಬೇಜಾರಾಗ್ಬೇಡ. ನೀ ಹೆಂಗೆ ಇರು, ನೀನು ಸೃಷ್ಟಿ ಮಾಡಿದ ದೇವರು ಯೇಸು ಕ್ರಿಸ್ತನು. ನೀ ಹೆಂಗಿದ್ದಿದ್ದಿ ಅದೇ ರೀತಿ ದೇವರಿದ್ದಾರೆ. ಅದಕ್ಕಂತಲೇ ಪ್ರೀತಿಯ ದೇವರ ಮಕ್ಕಳೇ, ಇವತ್ತು ಸೃಷ್ಟಿ, ಈ ಲೋಕದಲ್ಲಿ ಒಂದು ಜನರು ಸೃಷ್ಟಿ ಮಾಡಿದ, ಜನರು ತಯಾರು ಮಾಡಿದ ಮಡಿಕೆ, ಬಟ್ಟೆ, ಆ ಒಂದು ಮೂಗುತಿ ಅವ್ರ ನೀವು ಹೊಗಳದಂತೆ, ಅವ್ರಿಗೆ ಮಾಡಿದಂತ ಆ ಜನರಿಗೆ ಹೊಗಳದಂತೆ ನನ್ನನ್ನು ನಿನ್ನನ್ನು ಈ ಭೂಮಿ ಮೇಲೆ ಈ ಲೋಕಕ್ಕೆ ತಂದಂತ ಆ ಯೇಸುವನ್ನು ನಾವು ಸ್ಮರಿಸಬೇಕು, ಯೇಸುವನ್ನು ಹೊಗಳಬೇಕು. ನಮ್ಮನ್ನು ಸುಂದರವಾಗಿ, ನಾವು ಹ್ಯಾಂಡ್ಸಮ್ ಆಗಿ, ಸ್ಮಾರ್ಟ್ ಆಗಿ ಕಾಣುವಂತೆ ನಮಗೆ ಸೃಷ್ಟಿ ಮಾಡಿದಂತ ಆ ದೇವರಿಗೆ ಯೇಸುವನ್ನು ನಾವು ಸ್ಮರಿಸಬೇಕು, ಆ ಯೇಸುವನ್ನು ಹೊಗಳಬೇಕು. ಆ ರೀತಿ ಹೊಗಳಿದಾಗ ದೇವರಿಗೆ ಏನಾಗುತ್ತೆ? ಖುಷಿ ಆಗುತ್ತೆ. ಇವತ್ತು ನಾವು ಚೆನ್ನಾಗಿ ಹುಟ್ಟಿದಾಗ ಜನ ಅಂತಾರೆ, ಎಷ್ಟು ಚೆನ್ನಾಗಿ ಹುಟ್ಟಿದಾನೆ, ಎಷ್ಟು ಚೆನ್ನಾಗಿ ಕಾಣ್ತಾನೆ, ಸೇಮ್ ಅವ್ರ ಅಮ್ಮನಂಗೆ ಇದ್ದಾನೆ ನೋಡು, ನೋಡಿ ಎಷ್ಟು ಸ್ಮಾರ್ಟ್ ಆಗಿದ್ದಾನೆ, ಇವಳು ನೋಡಿ ಎಷ್ಟು ಚೆನ್ನಾಗಿ, ಇವಳು ಅಮ್ಮನಂಗೆ ಇದ್ದಾಳೆ, ಇವ್ರ ಅಪ್ಪನಂಗೆ ಇದ್ದಾಳೆ, ಇವನು ನೋಡಿ ಇವ್ರ ಅಮ್ಮನ ಹಾಗೆ ಇದ್ದಾನೆ, ಇವನು ಇವ್ರ ಅಪ್ಪನಂಗೆ ಇದ್ದಾನೆ ಜನ ಹೊಗಳ್ತಾರಲ್ಲ. ಇವತ್ತು ನಾವು ಯಾರಂಗಿದ್ದೆ ಅಂತ ನಮ್ಗೆ ಹೊಗಳಬೇಕು ಜನರು. ನಾವು ಯೇಸು ಕ್ರಿಸ್ತನ ಹಾಗೆ ಇದ್ದೇವಂತ ಜನರು ನನಗ ನೀನು ನೋಡಿಗೆ ಹೋಗಿ ಹೊಗಳಬೇಕು. ನೋಡು, ಇದು ಯೇಸು ಸ್ವಾಮಿ ನಂಬ್ಕೊಂಡಿದ್ದಾನೆ, ಯೇಸು ಕ್ರಿಸ್ತನ ಸೃಷ್ಟಿ ಮಗನ ಅವನು, ಇವನು ಎಷ್ಟು ಚೆನ್ನಾಗಿದ್ದಾನಲ್ಲ, ದೇವರಂಗೆ ಕಾಣ್ತಾನಲ್ಲ, ಯೇಸು ಕ್ರಿಸ್ತನಿಗೆ ಕಾಣಿಸ್ತಾನ ಅಂತ ಹೇಳಿ ನಾವು ಜನರು ಹೊಗಳುವಂತೆ ನೀವು ಆಗಿರಬೇಕು.
ಅದು ಶಾರೀರಿಕ ವಿಷಯದಲ್ಲಿ ಕೂಡ, ಆತ್ಮಿಕ ವಿಷಯದಲ್ಲಿ ಕೂಡ ನಾವು ಏನ್ ಮಾಡ್ಬೇಕು, ದೇವರು ನಮ್ಮನ್ನು ಸೃಷ್ಟಿ ಮಾಡಿದಾಗ ನಾವು ಒಳ್ಳೆಯರಾಗಿರ್ಬೇಕು. ಯಾಕಂದ್ರೆ ದೇವರು ನಮ್ಗೆ ಸುಂದರವಾಗಿ, ಸ್ಮಾರ್ಟ್ ಆಗಿ, ಹ್ಯಾಂಡ್ಸಮ್ ಆಗಿ ರೂಪಿಸಿದ್ದಾರೆ. ಒಳ್ಳೆ ಬುದ್ಧಿ, ಜ್ಞಾನ, ವಿವೇಕ ಕೊಟ್ಟು ದೇವರು ನಮ್ಗೆ ಈ ಭೂಮಿಗೆ ತಂದಿದ್ದಾರೆ. ದೇವರು ನಾವು ಒಳ್ಳೆ ಆರೋಗ್ಯವಾಗಿರ್ಬೇಕು, ಸೌಂದರ್ಯವಾಗಿ, ನೋಡಲು ಚೆನ್ನಾಗಿ ಕಾಣಿಸ್ಬೇಕಂತ ಹೇಳಿ ದೇವರು ನಮ್ಗೆ ಸೃಷ್ಟಿ ಮಾಡಿದ್ದಾರೆ. ಇವತ್ತು ಅನೇಕ ಜನರು ಅನೇಕ ತಪ್ಪು ಪಾಪದ ಕೆಲಸ ಮಾಡಿ, ಅನೇಕ ದೇವರು ಸೃಷ್ಟಿ ಮಾಡಿದ ಶರೀರದಲ್ಲಿ ಅನೇಕ ಡ್ರಿಂಕು, ಸರಾಯಿ, ಹೆಂಡ, ಬೀಡಿ, ಸಿಗರೇಟು, ಅನೇಕ ಕೆಟ್ಟ ಕೆಲಸ, ಪಾಪದ ಕೆಲಸ, ವ್ಯಭಿಚಾರ ಮಾಡಿ ತನ್ನ ದೇಹ ಏನ್ ಮಾಡ್ತಾ ಇದ್ದಾರೆ, ಹಾಳು ಮಾಡ್ಕೋತಾ ಇದ್ದಾರೆ. ದೇವರು ಸೃಷ್ಟಿ ಮಾಡಿದಂತ ಆ ದೇವರ ಕೊಟ್ಟಂತ ರೂಪ ಏನ್ ಮಾಡ್ತಾ ಇದ್ದಾರೆ, ಅನೇಕ ಪಾಪದ ಕೆಲಸ ಮಾಡಿ ರೋಗ ತಂದ್ಕೊಂಡು ತಮ್ಮ ಶರೀರವನ್ನು ಹಾಳು ಮಾಡ್ಕೋತಾ ಇದ್ದಾರೆ. ಅದಕ್ಕೆ ಕರ್ತನಲ್ಲಿ ಪ್ರೀತಿಯ ದೇವರ ಮಕ್ಕಳೇ, ಇವತ್ತು ಈ ದೇವರು ಕೊಟ್ಟಂತ ಶರೀರ ಏನಾಗಿದೆ, ದೇವರ ಆಲಯವಾಗಿದೆ. ಇವತ್ತು ನನ್ನ ನಿನ್ನ ದೇಹ ಏನಾಗಿದೆ, ದೇವರ ಆಲಯವಾಗಿದೆ. ಇವತ್ತು ಈ ಶರೀರ ನನ್ನ ಶರೀರ, ನಿನ್ನ ಶರೀರವಲ್ಲ. ಇವತ್ತು ನಿನ್ನ ನನ್ನ ಶರೀರ ಏನಾಗಿದೆ, ದೇವರು ವಾಸ ಮಾಡುವಂತ ಆಲಯವಾಗಿದೆ ರೀ. ಯೇಸು ಸ್ವಾಮಿ ವಾಸ ಮಾಡುವಂತ ಜಾಗ ನನ್ನ ನಿನ್ನ ಶರೀರ, ನನ್ನ ನಿನ್ನ ಹೃದಯ ಆಗಿದೆ. ಅದಕ್ಕೆ ದೇವರು ಕೊಟ್ಟಂತ ಈ ಶರೀರವನ್ನು, ದೇವರು ಕೊಟ್ಟಂತ ಈ ನಮ್ಮ ಹೃದಯವನ್ನು ನಾವೇನ್ ಮಾಡಬೇಕು, ಯಾವಾಗಲೂ ಸುಂದರವಾಗಿ, ಸ್ವಚ್ಛವಾಗಿ, ಪಾಪವಿಲ್ಲದೆ, ಪರಿಶುದ್ಧವಾಗಿ ನಾವು ಇಟ್ಟುಕೊಳ್ಳಬೇಕು. ಇಂಥ ಹೃದಯ, ಒಳ್ಳೆ ಹೃದಯ ಕೊಟ್ಟಿದ್ದೇವ್ರೆ. ಇವತ್ತು ನನ್ಗೆ ಒಳ್ಳೆ ಅಂಗಗಳು ಕೊಟ್ಟಿದ್ದೇವ್ರೆ. ಒಳ್ಳೆ ಕಣ್ಣು, ಒಳ್ಳೆ ಕಿವಿ, ಒಳ್ಳೆ ಒಂದು ಬಾಯಿ, ಒಂದು ಒಳ್ಳೆ ಕೈಕಾಲುಗಳು, ನೆಟ್ಟಗಿರುವಂತ ಕೈಕಾಲು ದೇವರು ನೀವು ಕೊಟ್ಟಿದಂತ ಹೇಳಿ ಆ ದೇವರಿಗೆ ನಾವು ಹೇಳಬೇಕು, ಸ್ತೋತ್ರ ಹೇಳಬೇಕು. ಆ ರೀತಿ ಸ್ತೋತ್ರ ಹೇಳಿದಾಗ ದೇವರು ನಮ್ಗೆ ಇನ್ನ ಹೆಚ್ಚಾಗಿ ಆಯುಸ್ಸು, ಬಲ ಕೊಟ್ಟು, ಆರೋಗ್ಯ ಬಲ ಕೊಟ್ಟು ದೇವರಿಗೆ ನಾವು ಏನ್ ಮಾಡ್ತಾರೆ, ಆಶೀರ್ವಾದ ಮಾಡ್ತಾರೆ. ಯಾವ ರೀತಿ ನಾವು ತಂದೆ ತಾಯಿ ನಮಗೆ ಅವರಂಗಿದ್ದಾಗ ಯಾವ ರೀತಿ ಜನ ಹೋಗ್ತಾರೆ, ಅದೇ ರೀತಿ ಇವತ್ತು ನಾವು ಯೇಸು ಕ್ರಿಸ್ತನ ಕೊಟ್ಟಂತ ಈ ಆತ್ಮ, ಪ್ರಾಣ, ಶರೀರ ನಾವು ದೇವರಿಗಾಗಿ ಉಪಯೋಗ ಮಾಡ್ಕೊಂಡಿದಾಗ, ದೇವರಲ್ಲಿ ಇದ್ದುಕೊಂಡು ನಾವು ಬೆಳೆದಿದಾಗ ದೇವರು ಏನ್ ಮಾಡ್ತಾರೆ, ನಾನ್ ಕೊಟ್ಟಂತ ಶರೀರ, ನಾ ಸೃಷ್ಟಿ ಮಾಡಿದ ಶರೀರ ಇವತ್ತು ನನ್ನ ಮಗನು, ನನ್ನ ಮಗಳು ನೋಡಿ ನನಗೆ ಸ್ತೋತ್ರ ಹೇಳ್ತಾ ಇದ್ದಾರೆ, ನನಗೆ ಹೊಗಳ್ತಾ ಇದ್ದಾರೆ ಅಂತ ಹೇಳಿ ದೇವರು ಕೂಡ ಖುಷಿ ಪಡ್ತಾರೆ, ದೇವರು ಕೂಡ ಸಂತೋಷ ಪಡ್ತಾರೆ. ಅದಕ್ಕೆ ಇವತ್ತು ನೀನಾಗ್ಲಿ, ನಾವ್ ಯಾರಾಗ್ಲಿ, ದೇವರು ಕೊಟ್ಟಂತ ಈ ಶರೀರ ನಾವು ಏನ್ ಮಾಡಬೇಕು, ಒಳ್ಳೆ ರೀತಿಯಾಗಿ, ಯಾವುದೇ ರೀತಿ ಪಾಪ ಕೆಲಸಕ್ಕೆ ನಾವು ಉಪಯೋಗ ಮಾಡದಂತೆ, ಯಾವ ರೀತಿಯ ಕೆಟ್ಟ ಸ್ಮೋಕು, ಡ್ರಿಂಕು, ಯಾವುದೇ ರೀತಿ ಹೆಂಡ ಅಂತವೆಲ್ಲ ಕುಡಿಯುವಂಥದ್ದೆಲ್ಲ ಬಿಟ್ಬಿಟ್ಟು ಯಾವುದೇ ರೀತಿಯ ಒಂದು ಕೆಟ್ಟ ಕೆಲಸ ಮಾಡಿ ನಿಮ್ಮ ಶರೀರಗಳು ಹಾಳು ಮಾಡದಂತೆ ಇವತ್ತು ದೇವರು ಕೊಟ್ಟ ಶರೀರವನ್ನು, ದೇವರು ಕೊಟ್ಟಂತ ನಿಮ್ಮ ಒಳ್ಳೆ ಹೃದಯವನ್ನು ದೇವರಿಗೆ ಮೀಸಲಾಗಿಡಿ. ಆಗ ದೇವರು ನಿಮ್ಮಲ್ಲಿ, ನಿಮ್ಮ ಹೃದಯದಲ್ಲಿ, ನಿಮ್ಮ ಒಂದು ಮನೆಯಲ್ಲಿ ದೇವರ ಆಶೀರ್ವಾದ ಮಾಡಿ ಉನ್ನತವಾಗಿ ನೀವು ನಡೆಸ್ತಾರೆ ಎಂಬುದಾಗಿ ನೋಡ್ತೇವೆ. ಹಲ್ಲೆಲೂಯಾ. ದೇವರು ಈ ವಾಕ್ಯದಂತೆ ನಮ್ಮನ್ನು, ನಿಮ್ಮನ್ನು ಆಶೀರ್ವಾದ ಮಾಡಲಿ. ಯೇಸು ನಾಮದಲ್ಲಿ ತಂದೆ. ಆಮೇನ್, ಆಮೇನ್. Thank you, Jesus. Praise the Lord.